ನವೆಂಬರ್ 22, 2025 ಅಣ್ಣ. ಇವತ್ತಕ್ಕೆ ನಿನ್ ಮಂಡಿಯಲ್ಲಿ ಯಾವ್ಯಾವ ಟೊಮೆಟೊ ಏನೇನ್ ರೇಟ್ ಹೋಗಿದೆ ಅಂತ ತಿಳಿಸ್ಕೊಡಿ ಅಣ್ಣ. ಮತ್ತೇನ್ ಮೀಡಿಯಂ ಟೊಮೆಟೊ ಥರ್ಡ್ ಕ್ವಾಲಿಟಿ ಮಾಲ್ 150 ರೂಪಾಯಿ 400 ರೂಪಾಯಿ ಆಗಿದೆ. ಸೆಕೆಂಡ್ ಕ್ವಾಲಿಟಿ ಮಾಲ್ 450 ರೂಪಾಯಿಂದ 550 600 ಆಗಿದೆ. ಫೈನ್ ಕ್ವಾಲಿಟಿ ಮಾಲ್ 600 ಇಂದ 800 ರೂಪಾಯಿ ಆಗಿದೆ. ಅಂದ್ರೆ ಎಕ್ಸ್ಪೋರ್ಟ್ ಕ್ವಾಲಿಟಿ ಎಲ್ಲ 800 ರೂಪಾಯಿವರೆಗೂ ಆಗಿದೆ. ನಾಟಿ ಟೊಮೆಟೊ ಸ್ವಲ್ಪ ದಪ್ಪ ಇರೋದು, ಕಲರ್ ಇರೋದು, ಒಳ್ಳೆ ಬೆಲೆ ಹೋಗಿದೆ. ಸೀಡ್ ಬಂದ್ಬಿಟ್ಟು 200 ಇಂದ 250 300 ರೂಪಾಯಿ ಥರ್ಡ್ ಕ್ವಾಲಿಟಿ ಆಗಿದೆ. 300 ಇಂದ 400 500 ರೂಪಾಯಿ ಸೆಕೆಂಡ್ ಕ್ವಾಲಿಟಿ ಆಗಿದೆ. 500 ಇಂದ 700 ರೂಪಾಯಿ ಫೈನ್ ಕ್ವಾಲಿಟಿ ಆಗಿದೆ. ಅಂದ್ರೆ ಎಕ್ಸ್ಪೋರ್ಟ್ ಕ್ವಾಲಿಟಿ ಎಲ್ಲ 700 ರೂಪಾಯಿ ಆಗಿದೆ. ದಪ್ಪ ಸೈಜ್ ಇರೋದೆಲ್ಲ ಸ್ವಲ್ಪ ಬೆಲೆ ಜಾಸ್ತಿ ಹೋಗ್ತಾ ಇದೆ. ಮಳೆ ಆಡ್ತಾ ಇರೋದ್ರಿಂದ ಸ್ವಲ್ಪ ಡ್ಯಾಮೇಜ್ ಬರ್ತಿದೆ. ದಯವಿಟ್ಟು ಕ್ಲೀನ್ ಮಾಡ್ಕೊಂಬನ್ನಿ, ಬರ್ತಿಗ್ಲು ಹಾಕೊಂಬನ್ನಿ. ಬರ್ತಿಗ್ಲಿಲ್ಲ ಅಂದ್ರೆ ತುಂಬಾ ತೊಂದರೆ ಆಗುತ್ತೆ. ಇವತ್ತು ಕೆಜಿ 50 ರೂಪಾಯಿ ಟೊಮಾಟೊ ಬೀಳ್ತಾ ಇದೆ. 2 ಕೆಜಿ ಕಡಿಮೆ ಇತ್ತಂದ್ರೆ 100 ರೂಪಾಯಿ ಕಡಿಮೆ ಆಗ್ಬಿಡ್ತೈತೆ. ನೀವು ಬರ್ತಿ ಚೆನ್ನಾಗಿದ್ರೆ ನಾವು ವ್ಯಾಪಾರ ಕಿತ್ತಾಡೋದಕ್ಕೆ ಚೆನ್ನಾಗಿರ್ತೈತೆ. ಮತ್ತೆ ಏನು ಡಿಸೆಂಬರ್ 1ನೇ ತಾರೀಕಿಂದ ಹೆಲ್ಮೆಟ್ ಕಡ್ಡಾಯ ಮಾಡಿದರೆ ದಯವಿಟ್ಟು ಎಲ್ಲ ರೈತ ಬಂಧುಗಳು ಸಾರ್ವಜನಿಕರು ಹೆಲ್ಮೆಟ್ ಅನ್ನು ಕಡ್ಡಾಯವಾಗಿ ಧರಿಸಿ. ಹೆಲ್ಮೆಟ್ ಬೆಲೆ ಬಂದು 1000 ದಿಂದ 1500 ರೂಪಾಯಿ ಇರ್ತೈತೆ. ನಿಮ್ ಲೈಫ್ ಬೆಲೆ ಕಟ್ಟಕ್ ಹೋಗ್ಬೇಡಿ. ನಿಮ್ ಲೈಫ್ ಬೆಲೆ ಕಟ್ಟಕ್ ಆಗೋದೇ ಇಲ್ಲ. 1500 ರೂಪಾಯಿ ಬೆಲೆ ದೊಡ್ಡದಲ್ಲ. ಇನ್ನೂ ಚೆನ್ನಾಗಿರೋದ್ರೆ 2000 3000 ಆಗುತ್ತೆ. ನಿಮ್ಗೆ ಅಟ್ಕೋ ಬೆಲೆಗೆ 1000 ದಿಂದ 1500 ಬೆಲೆಗೆ ಕೊಟ್ಟು ಒಳ್ಳೆ ಹೆಲ್ಮೆಟ್ ತಗೊಂಡು ಧರಿಸಿ. ಜೊತೆಗೆ ಏನಾಗುತ್ತೆ, ನಿಮ್ಮ ಹಿಂದೆ ಫ್ಯಾಮಿಲಿ ತುಂಬಾ ಲಾಂಗ್ ಇರ್ತೈತೆ. ನಿಮ್ಗೂ ತೊಂದ್ರೆ, ಫ್ಯಾಮಿಲಿಗೂ ತೊಂದರೆ ಆಗೋದು ಬೇಡ. ಮತ್ತೆ ಕಾನೂನು ಅಡಿಯಲ್ಲಿ ಏನಾಗುತ್ತೆ ಅಂತಂದ್ರೆ 1 ಸರಿ 2 ಸರಿ 3 ಸರಿ ವಾರ್ನಿಂಗ್ ಇರ್ತೈತೆ. 4ನೇ ಸತಿ ಲೈಸೆನ್ಸ್ ರದ್ದಾಗಂತ ಸಾಧ್ಯತೆಗಳೈತೆ. ಹಂಗಾಗಿ ನೀವು ಫೈನ್ 500 ರೂಪಾಯಿ ಫೈನ್ ಹಾಕ್ತಾನೆ. ಹೆಲ್ಮೆಟ್ ಎಷ್ಟು 1000 1200 ಎಷ್ಟು ಸರಿ ಕಟ್ತೀರಿ ನೀವು ಫೈನ್? 2 ಸರಿ ಕಟ್ಟಿ 3ನೇ ಸರಿ ಕಟ್ಟೋಷ್ಟೊತ್ತಿಗೆ ನಿಮ್ದು ಲೈಸೆನ್ಸ್ ರದ್ದಾಗ್ಬಿಡ್ತೈತೆ. ಹಂಗಾಗೋದ್ ಬೇಡ. ನಿಮ್ಮ ಆರೋಗ್ಯ ನಿಮ್ಮ ಜೀವನ ನಿಮ್ ಕೈಯಲ್ಲಿ ಇರ್ತೈತೆ. ದಯವಿಟ್ಟು ಹೆಲ್ಮೆಟ್, ಒಳ್ಳೆ ಹೆಲ್ಮೆಟ್ ಧರಿಸಿ ಸಂಚಾರ ಮಾಡಿ. ಮತ್ತೆ ಏನು ನೀವು ವಿಮಾ ಪಾವತಿ ಮಾಡ್ತೀರಿ ಅದನ್ನ ಮರೆಯಕ್ ಹೋಗ್ಬೇಡ್ರಿ. ಪ್ರತಿ ವರ್ಷ ವಿಮೆ ಇದ್ರೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಏನಾದ್ರು ಹೆಚ್ಚು ಕಮ್ಮಿ ಆದಾಗ ವಿಮೆ ಮೇಲೆ ಹೋಗುತ್ತೆ. ಇನ್ಸೂರೆನ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಂಗಾಗಿ ಎಲ್ಲಾ ಗಾಡಿಗಳಿಗೂ ಇನ್ಸೂರೆನ್ಸ್ ಮಾಡ್ಕೊಳ್ಳಿ. ಕೇವಲವಾಗಿ ಇದ್ ಮಾಡಕ್ ಹೋಗ್ಬೇಡ್ರಿ. ಅದೆಷ್ಟೋ ಒಂದು 500 ರಿಂದ 1000 1500 ಇರ್ತೈತೆ. ಅದಕ್ಕೋಸ್ಕರಾಗಿ ನೀವು ತೊಂದರೆಗೆ ಸಿಕ್ಕಾಕೊಂತೀರಿ. ಏನಾದ್ರು ಗಾಡಿ ಕಳ್ತನ ಆಗಿ ಮತ್ತೆ ಯಾರಿಗಂತ ಟಚ್ ಆಗಿ ಅಥವಾ ಗಾಡಿ ಆಕ್ಸಿಡೆಂಟ್ ಆದಂತ ಸಂದರ್ಭದಲ್ಲಿ ತೊಂದರೆ ಆಗುತ್ತೆ. ಇನ್ಸೂರೆನ್ಸ್ ಕಡ್ಡಾಯವಾಗಿರ್ಲಿ, ಲೈಸೆನ್ಸ್ ಕಡ್ಡಾಯವಾಗಿರ್ಲಿ, ಹೆಲ್ಮೆಟ್ ಕಡ್ಡಾಯವಾಗಿರ್ಲಿ. ನಿಮ್ ಗಾಡಿಯಲ್ಲಿ 2 ಹೆಲ್ಮೆಟ್ ಕಡ್ಡಾಯವಾಗಿ ಇಟ್ಕೊಳ್ಳಿ. ಅಕಸ್ಮಾತ್ ಯಾರನ್ನ ಬಂದ್ರೆ ಹಿಂದೆ ಕುತ್ಕೊಂಡಿದ್ರು ಕೂಡ ಅವ್ರಿಗೂ ಸಹ ಫೈನ್ ಆಗುತ್ತೆ. ಎಲ್ಲಾ ಸಾಧ್ಯತೆಗಳು ಇರೋದ್ರಿಂದ ದಯವಿಟ್ಟು ಕಾನೂನನ್ನ ಉಲ್ಲಂಘನೆ ಮಾಡಕ್ ಹೋಗ್ಬೇಡ್ರಿ. ಕಾನೂನನ್ನ ಪಾಲಿಸಿ. ಮತ್ತೆ ಯಾವಾಗ 2 ವೀಲರ್ ಅವರು ಲೆಫ್ಟ್ ಸೈಡ್ ಅಲ್ಲೇ ಸಂಚಾರ ಮಾಡಿ. ರೋಡ್ ಮಧ್ಯಕ್ಕೆ ಹೋಗ್ಬೇಡ್ರಿ. ಯಾವ್ದೇ ರೋಡ್ ಅಲ್ಲಿ ಆಗ್ಲಿ ಲೆಫ್ಟ್ ಸೈಡ್ ಅಲ್ಲಿ ಹೋದ್ರೆ ನಿಮ್ ಜೀವ ತುಂಬಾ ಉತ್ತಮವಾಗಿರ್ತೈತೆ. ನೀವು ರೋಡ್ ಮಧ್ಯದಲ್ಲಿ ಹೋಗೋದಕ್ಕೆ ಸ್ಪೀಡ್ ಲಿಮಿಟ್ ಇರ್ತೈತೆ. ಹಂಗಾಗಿ ಸ್ಪೀಡ್ ಆಗಿ ಹೋಗಂತ ಗಾಡಿಗೆ ತೊಂದರೆ ಆಗುತ್ತೆ, ನಿಮ್ಗೂ ತೊಂದರೆ ಆಗುತ್ತೆ. ಲೆಫ್ಟ್ ಸೈಡ್ ಅಲ್ಲಿ ಸಂಚಾರ ಮಾಡೋದ್ರಿಂದ ತುಂಬಾ ಉತ್ತಮ ಅಂತ ನಿಮ್ಮ ಕಾನೂನಲ್ಲಿ ಹೇಳ್ತಾ ಇದೆ. ಹಂಗಾಗಿ ಎಲ್ಲಾ ಕಾನೂನು ಪರಿಪಾಲನೆ ಮಾಡ್ತಿರಂತ ನಂಬ್ತಾ ಈ ವಿಡಿಯೋನ ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ ಅಂತ ಈ ಮುಖೇನ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ಅನುಕೂಲ ಆಗ್ಲಿ. ನಮಸ್ಕಾರ.